ಸ್ಮಾರ್ಟ್ ಆಗಿದಾನಲ್ವಾ ಅಂತ ಒಳ್ಳೆ ಹುಡುಗ, ಒಳ್ಳೆ ಆರ್ಟ್ ಇದೆ ಅವನಿಗೆ, ಇವನ ಬಗ್ಗೆ ಹೇಳಲಿಲ್ಲ ಅಂದ್ರೆ ನೀವೆಲ್ಲ ನಿದ್ದೆ ಮಾಡಿಬಿಡ್ತೀರಿ. ನದಿ ಸೇತುವೆ ಮೇಲೆ ಒಂದು ಸುಂದರವಾದ ಹುಡುಗಿ ನಿಂತ್ಕೊಂಡಿತ್ತು. ನದಿ ಸೇತುವೆ ಮೇಲೆ ಯಾಕೆ ನಿಂತ್ಕೊಂಡಿರುತ್ತೆ ಹುಡುಗಿ? ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಿಂತ್ಕೊಂಡಿರೋದು. ನಮ್ಮ ಸತೀಶ್ ಹತ್ರಕ್ಕೆ ಹೋದ. ಅವಳಿಗೆ ಹತ್ರಕ್ಕೆ ಬರಬೇಡಿ ನೀವು, ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ. ಎಂಥ ಸೌಂದರ್ಯ ಹಾಳಾಗ್ತದೆ ಅಂತ ಇವ್ನಿಗೆ ಹೊಟ್ಟೆ ಉರಿ. ಆಗ ಇವನಿಗೆ ಒಂದು ಆಸೆ, ಹೆಂಗ ಹುಡುಗಿ ಸತ್ತು ಹೋಗ್ತದಲ್ಲ ಆತ್ಮಹತ್ಯೆ ಮಾಡ್ಕೊಂಡು. ಹುಡುಗಿ ಕೇಳ್ದ, ನೋಡಿ ನೀನು ಹೆಂಗ ಸತ್ತು ಹೋಗ್ತದ್ಯಾ, ನಿನಗೊಂದು ಮುತ್ತು ಕೊಟ್ಬಿಡ್ಲಾ ಅಂತ ಕೇಳ್ದ. ಅವಳಿಗೆ ಹೆಂಗ ನಾನು ಸತ್ತು ಹೋಗ್ತದೀನಿ, ಆಯ್ತು ಕೊಟ್ಬಿಡಿ ಅಂತ ಹೇಳಿ ಹುಡುಗಿಗೆ ಸತೀಶ್ ಮುತ್ತು ಕೊಟ್ರು. ಇನ್ನೂ ದುರಾಸೆ, ನನಗೊಂದು ಮುತ್ತು ಕೊಟ್ಬಿಡಿ ಅಂತ ಕೇಳಿದ. ಕೊನೆಗೆ ಆ ಹುಡುಗಿ ಇವ್ರಿಗೆ ಒಂದು ಮುತ್ತು ಕೊಡ್ತು. ಆ ಹುಡುಗಿನ ಆತ್ಮಹತ್ಯೆ ಮಾಡ್ಕೊಳ್ಳಿ ಜಂಪ್ ಮಾಡ್ತಾ ಇತ್ತು. ನಮ್ಮ ಸತೀಶ್ ಬಿಗೆ ಕೈ ಹಿಡ್ಕೊಂಡ್ರು. ಹಿಡ್ಕೊಂಬಿಟ್ಟು, ಯಾಕಂದ್ರೆ ಒಳ್ಳೆ ಆಟ ಇವ್ರದ್ದು. ನೀನು ಆತ್ಮಹತ್ಯೆ ಮಾಡ್ಕ, ಸತ್ತೋಗು, ಬೇಡ ಅನ್ನಲ್ಲ, ಯಾಕೆ ಸಾಯ್ತಿ ಅಂತ ಕಾರಣ ಹೇಳಿ ಸತ್ತೋಗು. ಅದಕ್ಕೆ ಹುಡುಗಿ ಹೇಳ್ತು, ನಮ್ಮಪ್ಪ ನನಗೆ ಪ್ರತಿದಿನ ಹೊಡಿತಾನೆ, ಬಡಿತಾನೆ, ಹಿಂಸೆ ಕೊಡ್ತಾನೆ. ಅಲ್ಲ, ಅಂತ ತಪ್ಪು ಏನು ಮಾಡಿದೆ ನೀನು? ಇಲ್ಲ, ನಮ್ಮಪ್ಪ ಬೆಳಗ್ಗೆ ಎದ್ದ ತಕ್ಷಣ ಬೈಯೋದಿಷ್ಟೇ, ಗಂಡು ಮಗ ಅಂತ ಎತ್ತಿದ್ದಲ್ಲ ಬಡ್ಡಿ ಮಗನೇ, ಎಷ್ಟು ಚೂಡಿದಾರ ಹಾಕ್ಯಂದು ಓಡಾಡ್ತೀಯಲ್ಲ, ಸೀರೆ ಹಾಕ್ಯಂದು ಓಡಾಡ್ತೀಯಲ್ಲ. ಅವನಿಗೆ ನಮ್ಮ ಸತೀಶ್ ಅವನೇ ಆತ್ಮಹತ್ಯೆ ಮಾಡ್ಕೊಳಕ್ ಕೊಡಿ, ನೀನು ಬತ್ತಿ ಇಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಥರ ಎಲ್ಲ ಆಗ್ತಿರ್ತಾರೆ. ಯಾಕಂದರೆ ಹಾಸ್ಯ ಕಲಾವಿದನಾಗಿ ಬೆಳೆಯೋದು ತುಂಬ ಕಷ್ಟ, ತುಂಬ ಕಷ್ಟ ಅಂದ್ರೆ ತುಂಬ ಕಷ್ಟ. ನಾನು ಹೇಳಿದ್ದು ಒಂದು ಟೆಲಿವಿಷನ್ ಕಾಲದ ಕತೆ ಹೇಳಿದ್ನಲ್ವ ನಿಮಗೆ, ಹೇಳ್ಬಿಡ್ತೀನಿ. ಟೆಲಿವಿಷನ್ ಕಾಲೇಜ್ನಲ್ಲಿ 1,500 ಜನ ಹುಡುಗಿಯರು ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದೆ. 1.5 ಗಂಟೆ ಮಾತಾಡಿದೆ ನಾನು. ನನ್ನ ಜೊತೆಗೆ ನವೀನ್ ಸಜ್ಜಾ ಇದ್ದರು ವೇದಿಕೆ ಮೇಲೆ, ಅವ್ರು ನನಗೆ ಸನ್ಮಾನ ಮಾಡಿದ್ರು. 1.5 ಗಂಟೆ ಕಾರ್ಯಕ್ರಮ ಮಾಡಿದಾಗ ಅವರೆಲ್ಲ ವಿಶಾಲ್ ಹೊಡೆದ್ರು, ಕೇಕೆ ಹೊಡೆದ್ರು. ಏನು ಅವ್ರ ಖುಷಿನ ನೋಡಬಾರ್ದು, ಅವ್ರಿಗಿಂತ ಖುಷಿ ನಾನು ಕೊಟ್ಟುಪಟ್ಟೆ. ಯಾಕಂದರೆ ಅವ್ರು ಅಷ್ಟೊಂದು ಜನ ನಗಿಸಿದ್ನಲ್ಲ, ಖುಷಿ ಪಡಿಸಿದ್ನಲ್ಲ ಅನ್ನೋದು ಖುಷಿ. ಆಗ ಕಾರ್ಯಕ್ರಮ ಮುಗಿದ್ಮೇಲೆ ವೇದಿಕೆಯಿಂದ ಕೆಳಗಡೆ ಇಳಿತಿದ್ದಂಗೆ ಸೆಲ್ಫಿ ತಗೊಳಕ್ಕೆಲ್ಲ ಬಂದರು ಅಡ್ಡ. ಹೆಂಗೋ ತಪ್ಸ್ಕೊಂಡೋಗಿ ಕಾರ್ ಹತ್ಕೊಂಡು ಮನೆಗೆ ಹೊಟ್ಟೋಗ್ಬಿಟ್ಟೆ. ಕಾರ್ಯಕ್ರಮ ಮುಗಿದು ಒಂದು 3 ದಿವಸ ಆದಮೇಲೆ ಅದ್ರ ಹಿಂಭಾಗದಲ್ಲಿ, ಟೆಲಿವಿಷನ್ ಕಾಲೇಜ್ ಹಿಂಭಾಗದಲ್ಲಿ ಒಂದು ಹೋಟ್ಲಿದೆ, ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೋದೆ. ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೋದಾಗ ಒಂದು 4 ಜನ ಹುಡುಗಿಯರು ನನ್ನ ನೋಡ್ತಾ ಇದ್ರು. ನಾನು ಜೂನಿಯರ್ ಪಣೇಶ್ ಅಲ್ವಾ, ಆಶಾ ಕಲಾವಿದಲ್ಲ, ಒಳಗೆ ಖುಷಿ, ನಾನು ನೋಡಿದ್ರಲ್ವ ನಿನ್ನ ಕಾರ್ಯಕ್ರಮದಲ್ಲಿ ಅಂತ ನೋಡ್ಕೊಂಡು ಹೋದ್ರು. ಮತ್ತೆ ಇನ್ನೊಂದು 3 ಬರ್ತಿದ್ದವ್ರು ನೋಡ್ತಾ ಬಂದರು, ಮತ್ತು ಆ ಕಡೆ ಹೋದರು, ನನ್ನ ನೋಡೋರು, ಹಿಂಗೆ ಹೋಗೋರು ಬರೋರು ಎಲ್ಲ ನೋಡ್ತಾ ಇದ್ರು. ಹುಡುಗಿಯರು ತುಂಬ ಜನ ಹುಡುಗಿಯರಿದ್ರು. ಒಂದು 3 ಹುಡುಗಿಯರು ಅಷ್ಟೂರು ಹೋದರು, ನಿಂತ್ಕೊಂಬಿಟ್ರು ನಾನು ನೋಡಿ. ನನಗೆ ಸಖತ್ ಖುಷಿ. ಕಾರ್ಯಕ್ರಮ ಕಂಡಿದ್ದಲ್ವ, ನಾನು ಜೂನಿಯರ್ ಪಣೇಶ್ ಅಲ್ವಾ, ಆಶಾ ಕಲಾವಿದಲ್ಲ. ಹತ್ರಕ್ಕೆ ಬಂದರು. ಬಂದ ತಕ್ಷಣ ನಾನು ನಿಂತ್ಕೊಂಬಿಟ್ಟೆ. ಗೊತ್ತಾಯ್ತಲ್ವಾ ನಾನು ಯಾರಂತ ಅಂದೆ. ಅದೇ ಅಣ್ಣ, ನಮ್ಮ ಹಾಸ್ಟೆಲ್ ಮುಂದೆ ಕಸ ತಗೊಂಡು ಹೋಗಿ ಬರ್ತಿದ್ದಲ್ಲ ಅಣ್ಣ. ಹಂಗೆ ನಾವು ನಮಗೆ ನಾವೇ ಬೆಳೆದ್ವಿ ಅಂತ. ಮೇಡಮ್ ಮುಗಿಸ್ಬಿಡ್ತೀನಿ. ಹೃದಯ ಹುಡುಗಿಯ ಪ್ರಾಯ, ಹುಡುಗನ ಹೃದಯ ಹುಡುಗಿಯ ಪ್ರಾಯ, ಹುಡುಗಿಯ ಹೃದಯ ಹುಡುಗನ ಪ್ರಾಯ, ಹುಡುಗನ ಹೃದಯ ಹುಡುಗಿಯ ಪ್ರಾಯ, ಹುಡುಗಿಯ ಹೃದಯ ಹುಡುಗಿಯ ಪ್ರಾಯ, ಎಲ್ಲ ಕಲಬೆರಕೆಯಾಗಿ ಈಗ ಮಗು ಉದಯ.